HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಸಂಸತ್ ಭವನದ ಮೇಲಿನ ದಾಳಿ ಖಂಡಿಸಿ ಬಿಜೆಪಿ ಬೃಹತ್ ಪ್ರತಿಭಟನೆ. ಎನ್ಆರ್ ವೃತ್ತದಲ್ಲಿ ಮಾನವ ಸರಪಳಿ, ಹೇಮಾವತಿ ಪ್ರತಿಮೆ ಬಳಿ ಬಹಿರಂಗ ಭಾಷಣ ಖಂಡನೆ. ಮಲೆನಾಡು ಭಾಗದಲ್ಲಿ ಬೆಳೆ ನಾಶಪಡಿಸಿ ಮನುಷ್ಯರ ಮೇಲೆ ದಾಳಿಗೆ ಮುಂದಾಗುತ್ತಿರುವ ಕಾಡಾನೆಗಳು, ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸುವಂತೆ ಬೆಳೆಗಾರರ ಆಗ್ರಹ. ಸರ್ಕಾರ ಹಾಗೂ ಅಧಿಕಾರಿಗಳ ವಿರುದ್ಧ ಆಕ್ರೋಶ. ಕೋಗೋಡು ಚೀಕನಹಳ್ಳಿ ರಸ್ತೆ ತಡೆದು ಶುಕ್ರವಾರ ಪ್ರತಿಭಟನೆ. ವಿಶೇಷ ಚೇತನರ ಜೀವನ ಮಟ್ಟ ಸುಧಾರಿಸುವ ಉದ್ದೇಶ. ವಿಶೇಷ ಚೇತನರಿಗೆ ಉಚಿತ ಸಲಕರಣೆ ವಿತರಣೆ. ಅಂಗನವಾಡಿ ಆಸ್ಪತ್ರೆಗಳಿಗೆ ಅಗತ್ಯ ಉಪಕರಣಗಳನ್ನು ವಿತರಿಸಿದ ಶಾಸಕ ಸಿಮೆಂಟ್ ಮಂಜು. ಭಾರತ ವಿರೋಧಿ ಶಕ್ತಿಗಳಿಂದ ಸಂಸತ್ ಭವನದ ಮೇಲೆ ನಡೆದಿರುವ ದಾಳಿ ಮತ್ತು ಸಂಸತ್ ಆವರಣದ ಬಳಿ ನಡೆದ ಪ್ರತಿಭಟನೆಯನ್ನು ಖಂಡಿಸಿ ಹಾಸನ ಜಿಲ್ಲಾ ಬಿಜೆಪಿ ಹಾಗೂ ಯೂತ್ ಫಾರ್ ನೇಷನ್ ಸಂಘಟನೆ ನೇತೃತ್ವದಲ್ಲಿ ಶುಕ್ರವಾರ ನಗರದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆದು ಈ ರೀತಿಯ ವರ್ತನೆಗೆ ಆಕ್ರೋಶ ವ್ಯಕ್ತಪಡಿಸಿದರು. ಹಾಸನ ನಗರದ ಆರ್ಸಿ ರಸ್ತೆಯಲ್ಲಿರುವ ಜಿಲ್ಲಾ ಬಿಜೆಪಿ ಕಚೇರಿಯಿಂದ ಆರಂಭವಾದ ಪ್ರತಿಭಟನೆಯು ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಎನ್ಆರ್ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸುವ ಮೂಲಕ ದೇಶದ ಭದ್ರತೆಗೆ ಧಕ್ಕೆ ತರುವ ಕೃತ್ಯಗಳ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿತು. ಬಳಿಕ ಹೇಮಾವತಿ ಪ್ರತಿಮೆವರೆಗೂ ಮೆರವಣಿಗೆ ನಡೆಸಿ ಬಹಿರಂಗ ಸಭೆ ನಡೆಸಲಾಯಿತು. ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದ ಕಾರ್ಯಕರ್ತರು ರಾಷ್ಟಭಕ್ತಿ ಘೋಷಣೆಗಳನ್ನು ಮೊಳಗಿಸಿ ದೇಶದ ಏಕತೆ, ಅಖಂಡತೆ ಮತ್ತು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಕಾಪಾಡುವ ಸಂಕಲ್ಪ ವ್ಯಕ್ತಪಡಿಸಿದರು. ರಾಷ್ಟ ವಿರೋಧಿ ಚಟುವಟಿಕೆಗಳ ವಿರುದ್ಧ ಕಠಿಣ ಕ್ರಮಕ್ಕೆ ಒತ್ತಾಯಿಸಿದ್ರು. ಬಹಿರಂಗ ಸಭೆಯಲ್ಲಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಮಾತನಾಡಿ, ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣವನ್ನು ಕೇಂದ್ರ ಸರ್ಕಾರ ಅತ್ಯಂತ ಗಂಭೀರವಾಗಿ ಪರಿಗಣಿಸಿದೆ ಎಂದರು. ಆಲೂರು ಸಕಲೇಶಪುರ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜು ಮಾತನಾಡಿ, ದೇಶದ ಪ್ರಜಾಪ್ರಭುತ್ವದ ದೇವಾಲಯವೆಂದೇ ಕರೆಯಲ್ಪಡುವ ಸಂಸತ್ ಭವನದ ಮೇಲೆ ದಾಳಿ ನಡೆಸುವುದು ಅಥವಾ ಅದರ ಕಾರ್ಯಕ್ಕೆ ಅಡ್ಡಿಪಡಿಸುವುದು ಅತ್ಯಂತ ಖಂಡನೀಯ ಕೃತ್ಯವಾಗಿದೆ ಎಂದರು. ಪ್ರತಿಭಟನೆ ನಡೆಸುವ ಹಕ್ಕು ಎಲ್ಲರಿಗೂ ಇದ್ದರೂ ಅದು ರಾಷ್ಟದ ಗೌರವಕ್ಕೆ ಧಕ್ಕೆ ತರುವ ರೀತಿಯಲ್ಲಿ ಇರಬಾರದು ಎಂದರು. ಭಜರಂಗ ದಳದ ಜಿಲ್ಲಾ ಪ್ರಮುಖ ಜೀವನ್ ಮಾತನಾಡಿ, ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೆಯುತ್ತಿರುವ ಪ್ರತಿಭಟನೆಗಳ ಹೆಸರಲ್ಲಿ ದೇಶದ ವಿರುದ್ಧ ಅವಹೇಳನಕಾರಿ ಹೇಳಿಕೆಗಳನ್ನು ನೀಡಲಾಗುತ್ತಿದೆ ಎಂದು ಆರೋಪಿಸಿದರು. ಪ್ರತಿಭಟನೆಯಲ್ಲಿ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ, ಮಹಿಳಾ ಮೋರ್ಚಾ ಅಧ್ಯಕ್ಷೆ ನೇತ್ರಾವತಿ ಮಂಜುನಾಥ್, ಶೋಭನ್ ಬಾಬು, ಹರ್ಷಿತ್, ವೇದಾವತಿ, ಆರ್ ಮೋಹನ್, ರಾಹುಲ್ ಕಿಣಿ, ರಾಜ್ಕುಮಾರ್, ವಿಶಾಲಾಕ್ಷಿ ಸೇರಿದಂತೆ ಪಕ್ಷದ ವಿವಿಧ ಮೋರ್ಚಾಗಳ ಪದಾಧಿಕಾರಿಗಳು, ಕಾರ್ಯಕರ್ತರು ಮತ್ತು ಯುವಕರು ಭಾಗವಹಿಸಿದ್ದರು. HCN ನ್ಯೂಸ್ ಹಾಸನ್. ಸಮಗ್ರವಾಗಿರುವಂತ ಒಂದು ಐಕ್ಯತೆಯ ವಿರುದ್ಧ ಇವತ್ತು ಇಂಡಿ ಒಕ್ಕೂಟದಿಂದ ವ್ಯವಸ್ಥಿತವಾಗಿ ಆಂಟಿ ನ್ಯಾಷನಲ್ ಪ್ರೊಪಗಾಂಡವನ್ನ ಮುಟ್ಟಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ನೀಟ್ ಪರೀಕ್ಷೆ ಪತ್ರಿಕೆ ಸೋರಿಕೆ ಆಗಿರೋದ್ರ ಬಗ್ಗೆ ಎಲ್ಲರಿಗೂ ತಿಳಿದಿರುವಂತ ವಿಷಯನೇ. ಹಾಗಂತ ಕೇಂದ್ರ ಸರ್ಕಾರ ಏನು ಸುಮ್ಮನೆ ಕೂತಿಲ್ಲ. ಕಳೆದ ರಾತ್ರಿ ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದು, ಈಗಾಗಲೇ ಮಾನ್ಯ ಪ್ರಧಾನಮಂತ್ರಿಗಳು 4 ಫಾಸ್ಟ್ ಟ್ರ್ಯಾಕ್ ನ್ಯಾಯಾಲಯಗಳನ್ನು ವಿವಿಧ ರಾಜ್ಯಗಳಲ್ಲಿ ರಚನೆ ಮಾಡಿ ಅದರ ಮುಖೇನ ಉನ್ನತ ಮಟ್ಟದ ತನಿಖೆಯನ್ನು ಈಗಾಗಲೇ ಮಾಡಲಿಕ್ಕೆ ಯೋಚನೆಯನ್ನು ಮಾಡಿ ನಿರ್ಧಾರವನ್ನು ತಗೊಂಡು ಫಾಸ್ಟ್ ಟ್ರ್ಯಾಕ್ ಕೋರ್ಟನ್ನು ನಿನ್ನೆ ರಾತ್ರಿ ಸ್ಥಾಪನೆಗೆ ತಂದಿದ್ದಾರೆ. ಅದರ ಅಡಿಯಲ್ಲಿ ಇವತ್ತು ಅವರು ಮಾಡಿರುವಂಥ ಆರೋಪಿಗಳು ಯಾರೇ ಇರಲಿ, ಅವ್ರು ಎಷ್ಟೇ ಬಲಿಷ್ಠವಾಗಿರಲಿ, ಅವರಿಗೆ ವರ್ಷಗಟ್ಟಲೆ ನ್ಯಾಯಾಲಯದಲ್ಲಿ ಅವ್ರಿಗೆ ಕಾಲಹರಣ ಆಗದೇ ಇರೋಂಥ ಕಾರಣಕ್ಕಾಗಿ ಅವರು ತ್ವರಿತವಾಗಿ ಅವ್ರಿಗೆ ಈ ಒಂದು ಪ್ರಕರಣದಲ್ಲಿ ಇತ್ಯರ್ಥ ಆಗಿ ಏನು ವಿದ್ಯಾವಂತ ನಮ್ಮ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿದ್ದಾರೆ ಅವರಿಗೆ ಯಾವುದೇ ಪರಿಸ್ಥಿತಿಯಲ್ಲಿ ಅನ್ಯಾಯ ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ಈಗಾಗಲೇ ನಿರ್ಧಾರವನ್ನು ತಗೊಂಡಿದ್ದಾರೆ. ಸೋನಮ್ ವಾಂಗ್ಚುಕ್ ಅವ್ರಿಗೂ ಈಗಾಗಲೇ ನಮ್ಮ ಕೇಂದ್ರ ಸರ್ಕಾರದ ಹಲವಾರು ಮಂತ್ರಿಗಳಿರ್ಬೋದು ಮತ್ತು ವಿವಿಧ ಸಂಘಟನೆಯವರು ಈಗಾಗಲೇ ಹೋಗಿ ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡಿ ಅವರಿಗೆ ಧ್ವನಿಯನ್ನು ಕೊಡುವಂಥದ್ದಾಗಿದೆ. ಆದರೆ ಇದನ್ನೆಲ್ಲ ಆಂಟಿ ನ್ಯಾಷನಲ್ ಪ್ರೊಪಗಾಂಡವನ್ನು ಇಟ್ಕೊಂಡು ನೀವೆಲ್ಲರೂ ನೋಡಿರ್ಬೋದು, ಅಲ್ಲಿರ್ತಕ್ಕಂಥ ಸ್ಲೋಗನ್ಸು ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಬಹುತೇಕ. ಬೇಲೂರು ತಾಲೂಕಿನ ಮಲೆನಾಡು ಭಾಗದಲ್ಲಿ ಬೀಡು ಬಿಟ್ಟು ಬೆಳೆ ನಾಶಪಡಿಸಿ ಮನುಷ್ಯರ ಮೇಲೆ ದಾಳಿಗೆ ಮುಂದಾಗುತ್ತಿರುವ ಕಾಡಾನೆಗಳ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸುವಂತೆ ಆಗ್ರಹಿಸಿ ರೈತರು ಸರ್ಕಾರ ಹಾಗೂ ಅಧಿಕಾರಿಗಳ ವಿರುದ್ಧ ಆಕ್ರೋಶಪಡಿಸಿ ಬೆಳೆಗಾರರು ಕೋಗೋಡು ಗ್ರಾಮದಲ್ಲಿ ಕೋಗೋಡು ಚೀಕನಹಳ್ಳಿ ರಸ್ತೆ ತಡೆದು ಶುಕ್ರವಾರ ಪ್ರತಿಭಟಿಸಿದರು. ಕಾಫಿ ಬೆಳೆಗಾರರ ಸಂಘದ ಜಿಲ್ಲಾ ನಿರ್ದೇಶಕ ಕೋಗೋಡು ಸಂತೋಷ್ ಮಾತನಾಡಿ, ನಮ್ಮ ಅರೇಹಳ್ಳಿ ಹೋಬಳಿ ಭಾಗದಲ್ಲಿ 100ಕ್ಕೂ ಹೆಚ್ಚು ಕಾಡಾನೆಗಳಿದ್ದು ಅವುಗಳಿಂದ ನೂರಾರು ಎಕರೆಯಲ್ಲಿ ಬೆಳೆ ನಾಶವಾಗುತ್ತಿದೆ. ಜೊತೆಗೆ ಸಾಕಷ್ಟು ಜನರು ಬಲಿಯಾಗಿದ್ದಾರೆ. ರೈತರು ತೋಟಕ್ಕೆ ಹೋಗಿ ವಾಪಸ್ ಬರುತ್ತಾರೆ ಎನ್ನುವ ನಂಬಿಕೆ ಇಲ್ಲದಂತಾಗಿದೆ.
ಹಗಲು ರಾತ್ರಿ ಎನ್ನದೇ ಕಾಡಾನೆಗಳು ಎಲ್ಲೆಂದರಲ್ಲಿ ಓಡಾಡುತ್ತಿವೆ. ಈ ಕಾಡಾನೆಗಳ ಸಮಸ್ಯೆಗೆ ಸರ್ಕಾರ ಶಾಶ್ವತ ಪರಿಹಾರ ಕಲ್ಪಿಸಬೇಕು. ಇಲ್ಲದಿದ್ದಲ್ಲಿ ಚಿಕ್ಕನಹಳ್ಳಿ, ಹುನಗನಹಳ್ಳಿ ಗ್ರಾಮ ಪಂಚಾಯಿತಿಯ ಜನರು ಮುಂದಿನ ಜಿಲ್ಲೆ, ತಾಲೂಕು ಹಾಗೂ ಗ್ರಾಮ ಪಂಚಾಯಿತಿ ಚುನಾವಣೆಗಳನ್ನು ಬಹಿಷ್ಕರಿಸಬೇಕಾಗುತ್ತದೆ. ಅಲ್ಲದೆ ಈಗ ಬಿಡದಿಯಲ್ಲಿ ರೈತರಿಗೆ ಹೇಗೆ ಎಕರೆಗೆ 2.5-3 ಕೋಟಿ ಕೊಡುತ್ತಿದ್ದಾರೋ ಹಾಗೆಯೇ ನಮಗೂ ಎಕರೆಗೆ 1 ಕೋಟಿಯಂತೆ ಕೊಟ್ಟರೆ ನಾವೇ ಇಲ್ಲಿಂದ ಸ್ಥಳಾಂತರಿಸುತ್ತೇವೆ. ಆನೆಗಳನ್ನು ಸ್ಥಳಾಂತರಿಸಿ, ಇಲ್ಲವಾದರೆ ರಾಷ್ಟ್ರೀಯ ಹೆದ್ದಾರಿ ರಸ್ತೆ ತಡೆದು ಉಪವಾಸ ಸತ್ಯಾಗ್ರಹ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಕಾಫಿ ಬೆಳೆಗಾರರ ಸಂಘದ ತಾಲೂಕು ಕಾರ್ಯದರ್ಶಿ ಗೆಂಡೆಹಳ್ಳಿ ಲೋಕೇಶ್ ಮಾತನಾಡಿ, 30 ವರ್ಷದ ಹಿಂದೆ ಬೆಳೆಸಿದ ಗಿಡಗಳನ್ನೆಲ್ಲ ಆನೆಗಳು ಕಿತ್ತು ಹಾಕಿವೆ. ಮತ್ತೆ ಬೆಳೆಸಬೇಕೆಂದರೆ ಇನ್ನು 30 ವರ್ಷ ಬೇಕು. ಆನೆಗಳು ಇಲ್ಲಿರುವ ಆಹಾರ ತಿಂದು ಕೊಬ್ಬಿ ಹೋಗಿವೆ. ಸರ್ಕಾರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ದೇವೆ ಎನ್ನುತ್ತಾರೆ. ಎಲ್ಲಿ ಮಾಡಿದ್ದಾರೆ? ಅರಣ್ಯದಲ್ಲಿ ಆನೆಗಳಿಗೆ ಬೇಕಾದ ಆಹಾರದ ಗಿಡಗಳನ್ನು ಬೆಳೆಸಿ ಮತ್ತೆ ಆನೆಗಳ ಜಾಗಕ್ಕೆ ನಾವು ಹೋಗಿದ್ದೇವೆ ಎನ್ನುತ್ತಾರೆ. ಆದರೆ ನಮ್ಮ ಜಾಗಕ್ಕೆ ಆನೆಗಳು ಬಂದಿವೆ ಎಂಬುದನ್ನು ತಿಳಿಯಬೇಕು. ಕೇರಳದಲ್ಲಿ ವ್ಯಕ್ತಿ ಸತ್ತರೆ ನಮ್ಮ ಆನೆಯಿಂದ ಸತ್ತಿದ್ದಾರೆ ಎಂದು ಮುಖ್ಯಮಂತ್ರಿ ಪರಿಹಾರ ಕೊಡುತ್ತಾರೆ. ಇಲ್ಲಿ ಕೋಟ್ಯಾಂತರ ರೂಪಾಯಿ ಹಾನಿ ಮಾಡಿದ್ರೂ ತಿರುಗಿ ನೋಡುತ್ತಿಲ್ಲ. ಅಧಿಕಾರಿಗಳು ಇಲ್ಲಿನ ಮಾಹಿತಿ ತಿಳಿಸಿ ಸುಮ್ಮನಾಗುತ್ತಾರೆ ಹೊರತು ಮತ್ತೆ ಗಮನ ಹರಿಸೋದಿಲ್ಲ. ಅದರಿಂದ ಮುಂದಿನ 1 ವಾರದೊಳಗೆ ಸಮಸ್ಯೆಗೆ ಕ್ರಮ ಕೈಗೊಳ್ಳದಿದ್ದರೆ ರಾಷ್ಟ್ರೀಯ ಹೆದ್ದಾರಿ ರಸ್ತೆ ತಡೆಯಬೇಕಾಗುತ್ತದೆ ಎಂದರು. ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹರೀಶ್ ನಾಗೇನಹಳ್ಳಿ ಮಾತನಾಡಿ, ಕಳೆದ 4 ವರ್ಷಗಳಿಂದ ಚೀಕನಹಳ್ಳಿ, ಹುನಗನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಕಾಡಾನೆಗಳ ಉಪಟಳ ಹೆಚ್ಚಾಗಿದ್ದು ಇಲ್ಲಿ ಜೀವನ ನಡೆಸುವುದೇ ಕಷ್ಟವಾಗಿದೆ. ಈಗಾಗಲೇ ಕಾಡಾನೆಗಳ ದಾಳಿಗೆ ಜನರು ಬಲಿಯಾಗಿದ್ದಲ್ಲದೆ 100 ಎಕರೆ ಬೆಳೆನಾಶವಾಗಿದೆ. ಆದ್ದರಿಂದ ಸರ್ಕಾರಕ್ಕೆ 8 ದಿನದ ಗಡುವು ನೀಡುತ್ತಿದ್ದೇವೆ. ಅಷ್ಟರೊಳಗೆ ಕಾಡಾನೆಗಳನ್ನು ಶಾಶ್ವತವಾಗಿ ಓಡಿಸಬೇಕು. ಇಲ್ಲವಾದರೆ ಹೆದ್ದಾರಿ ರಸ್ತೆ ತಡೆದು ಪ್ರತಿಭಟಿಸಿ ಉಗ್ರ ಹೋರಾಟಕ್ಕೆ ಮುಂದಾಗುತ್ತೇವೆ ಎಂದರು. ಪ್ರತಿಭಟನೆಯಲ್ಲಿ ಕಾಫಿ ಬೆಳೆಗಾರರ ಸಂಘದ ಹೋಬಳಿ ಅಧ್ಯಕ್ಷ ಅನಂತರಾಜು, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹರೀಶ್, ಬೆಳೆಗಾರರಾದ ರಮೇಶ್ ಸುವರ್ಣ, ಸವಿನ್, ಸುನಿಲ್, ವಿಶ್ವನಾಥ್, ಗೋಪಿ, ಮಂಜುನಾಥ್, ದೀಕ್ಷಿತ್, ಸಂದೀಪ್, ಶಶಿಕಲಾ, ಯೋಗೇಂದ್ರ ಸೇರಿದಂತೆ ಇತರರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ಕೋಗೋಡ್ನಲ್ಲಿ ಮೊನ್ನೆ 1 ಎಕರೆ, ಕುಂಬಾರಳ್ಳಿ, ಕೋಗೋಡು, ಚೀಕ್ನಳ್ಳಿ ಅಂತ ನಷ್ಟ ಆಗಿದೆಯಲ್ಲ, ಇವ್ರು ಎಷ್ಟು ಪರಿಹಾರ ಕೊಡ್ತಾರೆ? ಏನ್ ಮಾಡ್ತಿದ್ದಾರೆ ಇವರು ಅಧಿಕಾರಿಗಳು? ಆನೆಗಳನ್ನು ಸಾಕಕ್ಕೆ 140 ಜನ ಬಿಟ್ಟಿದಾರಲ್ಲ ಹಾಸನ ಜಿಲ್ಲೆಯಲ್ಲಿ, ಆನೆಗಳನ್ನು ಸಾಕಕ್ಕೆ ಬಿಟ್ಟಿದಾರ ಅಲ್ವಾ? ಆನೆಗಳನ್ನು ರಕ್ಷಣೆ, ಇದು ರೈತರನ್ನ ರಕ್ಷಣೆ ಮಾಡಕ್ ಬಿಟ್ಟಿದ್ದಾರೆ ಇವರು ETFನವ್ರನ್ನ. ಯಾವ್ದಕ್ಕೂ ಪ್ರಯೋಜನ ಇಲ್ವಲ್ಲ ಇವರು ETFನವರು? ಏನ್ ಮಾಡ್ತಿದ್ದಾರೆ ಇವರು? 140 ಜನ. ಸರ್ಕಾರ ಅವ್ರಿಗೆ ಸಂಬಳ ಕೊಡ್ತಿಲ್ವಾ? 18,000 ರಿಂದ 20,000 ರೂಪಾಯಿ ಪ್ರತಿ ತಿಂಗಳು. ಬರೀ ರೋಡಲ್ಲಿ ಓಡಾಡ್ತಾರೆ ಹೊರತು ಆನೆಗಳು ನಮಗೆ ಅನೌನ್ಸ್ ಮಾಡ್ಕೊಂಡು ಹೋಗ್ತಾರೆ, ರೈತರು ಎಚ್ಚರಿಕೆಯಿಂದ ಇರಿ ಅಂತ. ತೋಟ ಹಾಳಾಗ್ತಿದೆ ಅಂತೇಳಿ ಯೋಚನೆ ಮಾಡೋದಿಲ್ಲ ಅವರು, ಯಾರು ETFನವರು. ಇದ್ರ ಬಗ್ಗೆ ಗಮನ ಹರಿಸಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲ. ಇವರಿಗೆ ಸರ್ಕಾರದವರಿಗೆ ಏನ್ ಮಾಡ್ತಿದ್ದಾರೆ ಎಷ್ಟು? ಲೋಕೇಶ್, ಬೇಲೂರು ಕಾಫಿ ಬೆಳೆಗಾರರ ಸಂಘದ ಕಾರ್ಯದರ್ಶಿ. ಈಗ ನಮ್ಮ ಸ್ನೇಹಿತರುಗಳು ಹೇಳಿದಾಗೆ ನಾವು ಈಗ ತಾನೇ ತೋಟನ ವೀಕ್ಷಣೆ ಮಾಡಿ ಬಂದ್ವಿ. ಖಂಡಿತವಾಗ್ಲೂ ಪಾಪ ಅವರು ಹೆಣ್ಣು ಮಗು ಅವರು ಕಣ್ಣೀರು ತಂದು ಹೇಳಿದ್ದು, ಅವರು ಎಷ್ಟು ಕಷ್ಟಪಟ್ಟಿದ್ದಾರೆ ಆ ತೋಟಕ್ಕಾಗಿ. ಅಲ್ಲಿ ಆ ಮಟ್ಟಕ್ಕೆ ತರಬೇಕಾದ್ರೆ ನಮ್ಮ ಅಪ್ಪ ಅಮ್ಮದಿರ ಕಾಲದಿಂದ ಹಾಕಿದಂತ ತೋಟ ಈ ಮಟ್ಟಕ್ಕೆ ಬಂದಿದೆ ಅಂತಂದ್ರೆ ಆ ತೋಟನ ಮತ್ತೆ ತರಬೇಕು ಅಂದ್ರೆ 30 ವರ್ಷಗಳ ಕಾಲ ಬೇಕು. ಮತ್ತೆ ಈ ರೀತಿ ನುಕ್ಸಾನ್ ನಷ್ಟ ಆಗ್ತಾ ಇದೆ. ಇವು ಆನೆಗಳು ಕೇವಲ ಅವರು ಆಹಾರಕ್ಕಾಗಿ ಬರ್ತಿರೋ ಅಂತದಲ್ಲ, ಅವು ಒಂದ್ ರೀತಿ ಈಗ ಕೊಬ್ಬಿದೆ. ಯಾಕೆಂತಂದ್ರೆ ಇಲ್ಲಿ ಬರ್ತಿರ್ತಕ್ಕಂಥ ಆಹಾರಗಳು ತಿನ್ಕೊಳ್ತವೆ, ಕೊಬ್ತಾ ಇದೆ. ಬಟ್ ಅದ್ರ ಆನೆಗಳು ತಪ್ಪು ಅಂತ ಹೇಳೋದಕ್ಕಾಗಲ್ಲ. ಸರ್ಕಾರದ ಮಟ್ಟದಲ್ಲಿ ಇದರದ ಕೆಲಸ ನಡೀಬೇಕು. ಅವ್ರು ಏನ್ ಆನೆಗಳಿಗೆ ಏನ್ ಬೇಕು, ಆಹಾರಗಳು ಏನ್ ಬೇಕು, ಇವ್ರು ಕೋಟ್ಯಾಂತರ ರೂಪಾಯಿ ಕೊಟ್ಟಿದೀವಿ ಅಂತ ಹೇಳ್ತಾರೆ. ಅವ್ರಿಗೆ ಎಲ್ಲಿ ಮಲ್ನಾಡು ಭಾಗದಲ್ಲಿ, ನಮ್ಮ ಅರಳಿ ಈ ಭಾಗದಲ್ಲಿ ಸುಮಾರು 100ಕ್ಕೂ ಹೆಚ್ಚು ಕಾಡಾನೆಗಳಿವೆ. ಸುಮಾರು 95ಕ್ಕೂ ಹೆಚ್ಚು ಜನ ಆನೆಗಳಿಂದ ಮರಣ ಹೊಂದಿದ್ದಾರೆ. ನಾವು ತೋಟ ಜಮೀನಿಗೆ ಹೋಗಿ ನಾವು ಮನೆಗೆ ಬರ್ತೀವಿ ಅನ್ನೋ ಗ್ಯಾರಂಟಿನ ಇಲ್ಲ ಅನ್ನೋ ಪರಿಸ್ಥಿತಿ ಆಗಿದೆ. ಯಾಕೆಂದ್ರೆ ಹಗಲೆಲ್ಲ ಆನೆಗಳು ಓಡಾಡ್ತವೆ. ಆಮೇಲೆ ನಮ್ಮ ಮುಂದಿನ ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಮುಂದಿನ 3 ಚುನಾವಣೆನೂ ಹುನಗನಹಳ್ಳಿ ಮತ್ತೆ ಚಿಕ್ಕನಹಳ್ಳಿ ಗ್ರಾಮ ಪಂಚಾಯತಿ ಸಂಪೂರ್ಣ ಬಹಿಷ್ಕಾರ ಮಾಡ್ತೀವಿ. ಆನೆನ ಸ್ಥಳಾಂತರ ಮಾಡಬೇಕು. ನೋಡಿ, ಅಲ್ಲಿ ಈಗ ಬಿಡದಿಲೆಲ್ಲ 2.5 ಕೋಟಿ 3 ಕೋಟಿ ಎಕರೆ ಕೊಡ್ತಿದ್ದಾರೆ. ಇಲ್ಲ ನಮಗೆ 1 ಕೋಟಿ ರೂಪಾಯಿ, ಕನಿಷ್ಠ 1 ಕೋಟಿ ಕೊಟ್ಟು ನಮ್ಮನ್ನೇ ಖಾಲಿ ಮಾಡಿಸ್ತೀವಿ. ಇಲ್ಲ ಅಂತಂದ್ರೆ ಆನೆಗಳನ್ನ ಬೇರೆ ಕಡೆ ಸ್ಥಳಾಂತರ ಮಾಡಲಿ. ನಾವು ವನ್ಯಜೀವಿಗಳು ಮತ್ತೆ ನಾವು ಮಾನವರು ಒಟ್ಟಿಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ ಆಗ ಸಾಧ್ಯನೇ ಇಲ್ಲ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ,
ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ವಿಶೇಷ ಚೇತನರ ಜೀವನ ಮಟ್ಟ ಸುಧಾರಿಸುವ ಉದ್ದೇಶದಿಂದ ಹಾಸನ ತಾಲೂಕು ಪಂಚಾಯಿತಿ ಆವರಣದಲ್ಲಿ ವಿಶೇಷ ಚೇತನರಿಗೆ ಮೀಸಲಾದ ಅನುದಾನದ ಅಡಿ ವಿವಿಧ ಸಹಾಯಕ ಸಲಕರಣೆಗಳನ್ನು ಆಲೂರು ಹಾಗೂ ಸಕಲೇಶಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜು ಉಚಿತವಾಗಿ ವಿತರಿಸಿದರು. ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಶಾಸಕರು, ಸಮಾಜದ ಮುಖ್ಯ ವಾಹಿನಿಯಲ್ಲಿ ವಿಶೇಷ ಚೇತನರು ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಲು ಅಗತ್ಯ ಸೌಲಭ್ಯಗಳನ್ನು ಸರ್ಕಾರ ಒದಗಿಸುತ್ತಿದ್ದು, ಈ ಯೋಜನೆಗಳು ಅವರ ದೈನಂದಿನ ಜೀವನವನ್ನು ಸುಗಮಗೊಳಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತಿದೆ ಎಂದು ಹೇಳಿದರು. ಮುಂದೆಯೂ ವಿಶೇಷ ಚೇತನರ ಕಲ್ಯಾಣಕ್ಕಾಗಿ ಆದ್ಯತೆ ನೀಡಲಾಗುವುದೆಂದು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ 4 ವಾಕಿಂಗ್ ಸ್ಟಿಕ್ಗಳು, 5 ವಾಟರ್ ಬೆಡ್ಗಳು, 6 ಹಿಯರಿಂಗ್ ಏಡ್ಗಳು ಹಾಗೂ 4 ವೀಲ್ಚೇರ್ಗಳನ್ನು ಫಲಾನುಭವಿಗಳಿಗೆ ವಿತರಿಸಲಾಯಿತು. ಅಲ್ಲದೆ ಮಕ್ಕಳಿಗೆ ಉತ್ತಮ ಕಲಿಕಾ ವಾತಾವರಣ ಕಲ್ಪಿಸುವ ಉದ್ದೇಶದಿಂದ ಅಂಗನವಾಡಿ ಕೇಂದ್ರಗಳಿಗೆ 30 ಟೇಬಲ್ಗಳು ಹಾಗೂ 150 ಕುರ್ಚಿಗಳನ್ನು ವಿತರಿಸಲಾಯಿತು. ಗ್ರಾಮೀಣ ಆರೋಗ್ಯ ಸೇವೆಯನ್ನು ಮತ್ತಷ್ಟು ಬಲಪಡಿಸಲು ಆಸ್ಪತ್ರೆಗೆ 5 ECG ಯಂತ್ರಗಳ ಸಹ ಹಸ್ತಾಂತರಿಸಲಾಗಿದೆ ಎಂದರು. ಮುಂದಿನ ದಿನಗಳಲ್ಲಿ ಅಂಗನವಾಡಿ ಕೇಂದ್ರಗಳು ಹಾಗೂ ಸರ್ಕಾರಿ ಆಸ್ಪತ್ರೆಗಳಿಗೆ ಅಗತ್ಯವಿರುವ ಇನ್ನಷ್ಟು ಮೂಲಸೌಕರ್ಯ ಮತ್ತು ವೈದ್ಯಕೀಯ ಉಪಕರಣಗಳನ್ನು ಒದಗಿಸಲು ಕ್ರಮ ಕೈಗೊಳ್ಳಲಾಗುವುದು. ಜನರ ಆರೋಗ್ಯ ಹಾಗೂ ಮಕ್ಕಳ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡುವ ನಿಟ್ಟಿನಲ್ಲಿ ನಿರಂತರವಾಗಿ ಕೆಲಸ ಮಾಡಲಾಗುವುದು ಎಂದರು. ಫಲಾನುಭವಿಗಳು ಸರ್ಕಾರದಿಂದ ದೊರೆತಿರುವ ಸಲಕರಣೆಗಳನ್ನು ಸಮರ್ಪಕವಾಗಿ ಬಳಸಿಕೊಂಡು ಸ್ವಾವಲಂಬಿ ಜೀವನ ನಡೆಸುವಂತೆ ಸಲಹೆ ನೀಡಿದರು. ಸರ್ಕಾರದ ವಿವಿಧ ಕಲ್ಯಾಣ ಯೋಜನೆಗಳ ಸದುಪಯೋಗವನ್ನು ಪ್ರತಿಯೊಬ್ಬ ಅರ್ಹ ಫಲಾನುಭವಿಯೂ ಪಡೆಯಬೇಕೆಂದು ಕರೆ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಹಾಸನ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ HD ಗಿರೀಶ್, ತಾಲೂಕು ಪಂಚಾಯಿತಿ ಸಿಬ್ಬಂದಿ, ವಿವಿಧ ಇಲಾಖೆಗಳ ಅಧಿಕಾರಿಗಳು, ಫಲಾನುಭವಿಗಳು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಎಲ್ಲ ನನ್ನ ಮಾಧ್ಯಮ ಮಿತ್ರರೇ, ತಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ರೀತಿಯಲ್ಲಿ ನನಗೆ ಈ ಸತಿ ಬಂದಂಥ ತಾಲೂಕು ಪಂಚಾಯಿತಿ ಅನುದಾನದಲ್ಲಿ ಅದರಲ್ಲೂ ಕೂಡ ಅಂಗವಿಕಲರಿಗೆ ಮತ್ತು ಅಂಗನವಾಡಿಗಳಿಗೆ ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಮೀಸಲಿಟ್ಟಂಥ ಹಣದಲ್ಲಿ ಈ ದಿನ ನಾನು ಸುಮಾರು ಕಟ್ಟಾಯ ಹೋಬಳಿಯ 7 ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಂಗನವಾಡಿಗಳಿಗೆ ನಲಿಕಲಿ ಚೇರ್, ಏನು ಮಕ್ಕಳುಗಳಿಗೆ ಕೂರ್ಲಿಕ್ಕೆ ಎಲ್ಲ ಅನುಕೂಲ ಆಗುತ್ತೆ, ಆ ನಿಟ್ಟಿನಲ್ಲಿ ಸುಮಾರು 150 ಚೇರು, 330 ಟೇಬಲ್ನ ಇವತ್ತು ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀನಿ. ಅದೇ ರೀತಿಯಲ್ಲಿ ECG ಮಿಷನ್ ಡಿಜಿಟಲ್, ಏನು ಈಗ ಹಳ್ಳಿ ಭಾಗದಲ್ಲಿ ಬಂದಂಥ ಸಂದರ್ಭದಲ್ಲಿ ECG ಮಾಡಲಿಕ್ಕೆ ನೀವು ಟೌನ್ಗೆ ಬರಬೇಕು ಅಂತಕ್ಕಂಥ ಉದ್ದೇಶದಿಂದ ಸುಮಾರು 5 ಆಸ್ಪತ್ರೆಗಳಿಗೆ, ಅಂಗಪುರ ಇರ್ಬೋದು, ಕಾರ್ಲೆ ಇರ್ಬೋದು, ಗೊರೂರು ಇರ್ಬೋದು, ದೊಡ್ಡಬಿಕ್ನಳ್ಳಿ ಇರ್ಬೋದು, ಕಟ್ಟಾಯ ಇರ್ಬೋದು, ಈ ಎಲ್ಲ ಆಸ್ಪತ್ರೆಗಳಿಗೆ ಡಿಜಿಟಲ್ ECG ಮಿಷನ್ನ ಹಸ್ತಾಂತರ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದೀನಿ. ಅದ್ರ ಜೊತೆಗೆ ಏನು ನಮ್ಮ ಅಂಗವಿಕಲಗಳಿದ್ದಾರೆ, ಕಿವಿ ಕೇಳದೇ ಇರತಕ್ಕಂಥವ್ರು, ಅವ್ರಿಗೆಲ್ಲರೂ ಕೂಡ ಇಯರಿಂಗ್ ಏಡ್ಸ್ ಇರ್ಬೋದು, ವಾಟರ್ ಬೆಡ್, ಯಾರು ಪೇಷಂಟ್ಗಳಾಗಿ ಮನೆಯಲ್ಲೇ ಮಲಗಿರ್ತಾರೆ, ಇಯರಿಂಗ್ ಬಡ್ಸ್ನು ಕೂಡ 6 ಜನಕ್ಕೆ ಹಸ್ತಾಂತರವನ್ನು ಮಾಡಿದ್ದೀನಿ. ನೀಟ್ ಯುಜಿ ಪ್ರಶ್ನೆ ಪತ್ರಿಕೆ ಸೋರಿಕೆ, ಪರೀಕ್ಷಾ ಅಕ್ರಮಗಳು ಮತ್ತು ರಾಷ್ಟ್ರೀಯ ಪರೀಕ್ಷಾ ವ್ಯವಸ್ಥೆಯಲ್ಲಿನ ವೈಫಲ್ಯಗಳ ಕುರಿತು ತಕ್ಷಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ಕರ್ನಾಟಕ ವತಿಯಿಂದ ಭಾರತದ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಲಾಗಿದೆ ಎಂದು ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ಸಂಘಟನೆಯ ರಾಜ್ಯಾಧ್ಯಕ್ಷ ಫರೀದ್ ಅಹ್ಮದ್ ಖಾನ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಶುಕ್ರವಾರ ಮಾತನಾಡಿದ ಅವರು, ದೇಶದ ಲಕ್ಷಾಂತರ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಹಲವು ವರ್ಷಗಳ ಕಾಲ ನಿರಂತರವಾಗಿ ಶ್ರಮಿಸುತ್ತಾರೆ. ಅವರ ಕುಟುಂಬಗಳು ಕೂಡ ಆರ್ಥಿಕ ಮತ್ತು ವೈಯಕ್ತಿಕವಾಗಿ ಅಪಾರ ತ್ಯಾಗ ಮಾಡುತ್ತಾರೆ. ಆದರೆ ಪ್ರಶ್ನೆ ಪತ್ರಿಕೆ ಸೋರಿಕೆ, ಪರೀಕ್ಷಾ ಅಕ್ರಮಗಳು, ಆಡಳಿತಾತ್ಮಕ ನಿರ್ಲಕ್ಷ್ಯ ಮತ್ತು ಪಾರದರ್ಶಕತೆಯ ಕೊರತೆಯಿಂದ ಅರ್ಹ ವಿದ್ಯಾರ್ಥಿಗಳಿಗೆ ತೀವ್ರ ಅನ್ಯಾಯವಾಗುತ್ತಿದ್ದು, ದೇಶದ ಶಿಕ್ಷಣ ವ್ಯವಸ್ಥೆ ಮೇಲಿನ ಸಾರ್ವಜನಿಕರ ವಿಶ್ವಾಸಕ್ಕೂ ಧಕ್ಕೆ ಉಂಟಾಗಿದೆ ಎಂದರು. ಇತ್ತೀಚೆಗೆ ನವದೆಹಲಿಯ ಜಂತರ್ ಮಂತರ್ನಲ್ಲಿ ನಡೆದ ಉಪವಾಸ ಸತ್ಯಾಗ್ರಹ ಮತ್ತು ಸಾರ್ವಜನಿಕ ಅಭಿಯಾನವು ಬಾಧಿತ ವಿದ್ಯಾರ್ಥಿಗಳಿಗೆ ನ್ಯಾಯ ದೊರಕಿಸುವುದು, ತಪ್ಪಿತಸ್ಥರನ್ನ ಹೊಣೆಗಾರರನ್ನಾಗಿ ಮಾಡುವುದು ಮತ್ತು ರಾಷ್ಟ್ರೀಯ ಪರೀಕ್ಷಾ ವ್ಯವಸ್ಥೆಯಲ್ಲಿ ಸಮಗ್ರ ಸುಧಾರಣೆಯನ್ನ ಜಾರಿಗೊಳಿಸುವ ಅಗತ್ಯವನ್ನ ಮತ್ತೊಮ್ಮೆ ಒತ್ತಿ ಹೇಳಿದೆ ಎಂದರು. ಈ ಹಿನ್ನೆಲೆ ರಾಷ್ಟ್ರಪತಿಗಳಿಗೆ ಸಲ್ಲಿಸಿರುವ ಮನವಿಯಲ್ಲಿ ರಾಷ್ಟ್ರೀಯ ಪರೀಕ್ಷಾ ವ್ಯವಸ್ಥೆಯ ವೈಫಲ್ಯದ ನೈತಿಕ ಹೊಣೆ ಹೊತ್ತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕು. ನೀಟ್ ಯುಜಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಾಗೂ ಸಂಬಂಧಿತ ಪರೀಕ್ಷಾ ಅಕ್ರಮಗಳ ಕುರಿತು ಸ್ವತಂತ್ರ, ನಿಷ್ಪಕ್ಷಪಾತ ಮತ್ತು ಕಾಲಮಿತಿಯ ತನಿಖೆ ನಡೆಸಬೇಕು. ಅಕ್ರಮಗಳಿಗೆ ಕಾರಣರಾದ ಅಧಿಕಾರಿಗಳು, ವ್ಯಕ್ತಿಗಳು ಮತ್ತು ಸಂಸ್ಥೆಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ಮತ್ತು ಇಲಾಖಾ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ಉಪಾಧ್ಯಕ್ಷ ಮೊಹಮ್ಮದ್ ಯಾಸಿರ್ ಜಮಾಲ್, ಕುನಾಲೆ ಮೊಹಮ್ಮದ್ ಖಾನ್, ಆಸಿರ್ ಅಹಮದ್, ಸಿರಾಜ್ ಹುಸೇನ್ ಖಾನ್, ಮೊಹಮ್ಮದ್ ಶಮರ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಈ ನೀಟ್ ಪೇಪರ್ ಲೀಕ್ ಬಗ್ಗೆ ನಾವು ಮಾತಾಡಲಿಕ್ಕೆ ಬಂದಿದ್ದೀವಿ. ಇವತ್ತು ಏನು ಡೆಲ್ಲಿನಲ್ಲಿ ಜಂತರ್ ಮಂತರ್ನಲ್ಲಿ ಏನು ಪ್ರೊಟೆಸ್ಟ್ ನಡೀತಾ ಇದೆ, ಅದಕ್ಕೆ ನಾವು ಬೆಂಬಲಿಸ್ತೀವಿ. ಆ ಪ್ರೊಟೆಸ್ಟ್ನಲ್ಲಿ ಸ್ಟೂಡೆಂಟ್ಸು, ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಗಳ ಮೇಲೆ ದೌರ್ಜನ್ಯ ನಡೀತಾ ಇದೆ. ಅದ್ರ ಬಗ್ಗೆ ಮಾತಾಡೋಕ್ಕೆ ನಾವು ಬಂದಿದ್ದೀವಿ. ಈ ಪೇಪರ್ ಲೀಕಿಂದ
ಟೋಟಲ್ಲು 22 ಯುವಕರು ಮತ್ತು ಸ್ಟೂಡೆಂಟ್ಸು ಲೈಫ್ ಹೋಗಿದೆ. ಈ ಸಾವುಗೆ ಹೊಣೆಗಾರರು ಯಾರು? ಈ ಧರ್ಮೇಂದ್ರ ಪ್ರಧಾನ್ ಎಜುಕೇಷನ್ ಮಿನಿಸ್ಟರ್ ಇದ್ದಾರೆ, ಅವ್ರು ಕೂಡಲೇ ರಾಜೀನಾಮೆ ಕೊಡಬೇಕಂತ ನಮ್ಮ ಸಾಲಿಡಾರಿಟಿ ಯೂತ್ ಮೂಮೆಂಟ್ ನಾವು ಇದು ಮಾಡ್ತೀವಿ, ಡಿಮಾಂಡ್ ಮಾಡ್ತೀವಿ. ಅವರು ರೆಸಿಗ್ನೇಷನ್ ಏನು ರೀಸನಿಗೋಸ್ಕರ ಕೊಡ್ತಾ ಇಲ್ಲ ಅಂತ ನಾವು ಕೇಳಲಿಕ್ಕೆ ಪ್ರಯತ್ನ ಪಡ್ತೀವಿ. 22 ಲೈಫ್ಸ್ ಮೇಲೆ ಇವರು 22 ಲೈಫ್ಸ್ ಹೋದಾದ್ರ ಮೇಲೆ ಇವರು ರೆಸಿಗ್ನೇಷನ್ ಕೊಡ್ತಾ ಇಲ್ಲ. ನಮ್ಮ ಪ್ರಧಾನಮಂತ್ರಿ ಮೋದಿಯವರು HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ವಿದ್ಯಾರ್ಥಿ ಜೀವನದಲ್ಲಿ ಕಷ್ಟಪಟ್ಟು ಅಭ್ಯಾಸ ಮಾಡಿದರೆ ಯಶಸ್ಸು ಕಾಣಲು ಸಾಧ್ಯ ಎಂದು ಹಾಸನ ಜಿಲ್ಲಾ ಆದಿಚುಂಚನಗಿರಿ ಶಾಖಾ ಮಠದ ಶಂಭುನಾಥ ಸ್ವಾಮೀಜಿ ಹೇಳಿದರು. ಅರ್ಕಲ್ಗೂಡಿನ ಬಿಜಿಎಸ್ ವಿಜ್ಞಾನ ಮತ್ತು ವಾಣಿಜ್ಯ ಪದವಿ ಪೂರ್ವ ಕಾಲೇಜು ವತಿಯಿಂದ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ನೀವೆಲ್ಲರೂ ವಿದ್ಯಾರ್ಥಿಗಳಾಗಿದ್ದೀರಿ. ಈಗ ಪರಿಶ್ರಮ ಪಟ್ಟು ವಿದ್ಯಾಭ್ಯಾಸ ಮಾಡಿ ಉತ್ತಮ ಜೀವನ ರೂಪಿಸಿಕೊಳ್ಳಿ. ನಮ್ಮ ಮಠದ ಶಾಲೆ ಯಾವಾಗಲೂ ಬಾಗಿಲು ತೆರೆದಿರುತ್ತದೆ, ಬನ್ನಿ ಎಂದರು. ತಂದೆ ತಾಯಿಗೆ ಗೌರವ ಕೊಡಿ, ಅವರ ಆಸೆ ನೆರವೇರಿಸಿ ಉತ್ತಮ ಬದುಕು ನಿಮ್ಮದಾಗುತ್ತದೆ ಎಂದರು. ಬೆಳಗ್ಗೆ ಕಾರ್ಯಕ್ರಮದಲ್ಲಿ ಶಾಸಕ ಎ ಮಂಜು, ಶಂಭುನಾಥ ಸ್ವಾಮೀಜಿ, ತಹಸೀಲ್ದಾರ್ ಸೌಮ್ಯ ಒಟ್ಟಿಗೆ ದೀಪ ಹಚ್ಚುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು. ನಂತರ ಮಾತನಾಡಿದ ಶಾಸಕ ಎ ಮಂಜು, ವಿದ್ಯಾರ್ಥಿಗಳು ಶಿಸ್ತನ್ನ ಮೈಗೂಡಿಸಿಕೊಂಡು ಅಭ್ಯಾಸ ಮಾಡಬೇಕು. ವಿದ್ಯೆಯನ್ನ ಕದಿಯಲು ಸಾಧ್ಯವಿಲ್ಲ. ಚಿನ್ನ, ದುಡ್ಡನ್ನ ಕದಿಯಬಹುದು. ಆದ್ದರಿಂದ ಶಿಕ್ಷಣ ಒಂದು ಶಕ್ತಿ, ಅದನ್ನ ಬಳಸಿಕೊಂಡು ಉತ್ತಮ ಪ್ರಜೆಗಳಾಗಬೇಕು ಎಂದರು. ಕಳೆದ ಸಾಲಿನಲ್ಲಿ ಉತ್ತಮ ಸಾಧನೆ ಮಾಡಿದ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮಾಡಲಾಯಿತು. ಶಿವರಾಜ್ ಮಾತನಾಡಿ, ಮಕ್ಕಳು ಚೆನ್ನಾಗಿ ಓದಿ ಕಾಲೇಜಿಗೆ ಮತ್ತು ನಿಮ್ಮ ತಂದೆ ತಾಯಿಗೆ ಗೌರವ ತನ್ನಿ ಎಂದರು. ಕಾರ್ಯಕ್ರಮದಲ್ಲಿ ಸ್ವಾಗತ ಭಾಷಣ ಪ್ರಿನ್ಸಿಪಾಲ್ ಮಹೇಶ್ ಮಾಡಿದ್ರು. ವಂದನಾರ್ಪಣೆ ಉಪನ್ಯಾಸಕ ದಶರಥ ನೆರವೇರಿಸಿದರು. HCN ನ್ಯೂಸ್ ಅರ್ಕಲ್ಗೂಡು. ನಿನ್ನೆ ನಾವು ವಿಜಯನಗರ ಮಠಕ್ಕೆ ಫೋನ್ ಮಾಡಿದ್ದೀವಿ. ಯಾರೋ ಒಬ್ಬ ಹಾಸನದಲ್ಲಿ ಓದ್ತಾ ಇರುವಂಥ ವಿದ್ಯಾರ್ಥಿ 1-2 ತಿಂಗಳು ಉಳ್ಕೊಳ್ಳಿಕ್ಕೆ ನನಗೆ ವಸತಿ ಬೇಕು ಸ್ವಾಮೀಜಿ, ಅಲ್ಲಿ ಶಾಖಾ ಮಠದ ಸ್ವಾಮಿಗಳು ಹೇಳಿ ಅಂತ ಕೇಳಿದ್ರು. ನಾನು ಆಮೇಲೆ ಫೋನ್ ಮಾಡಿದ್ದೀನಿ. ಮುಂದೆ ಹುಡುಗ ಹೇಳಿದಾಗ ಫೋನ್ ಮಾಡೋಣ ಅಂತ ಹೇಳ್ಬಿಟ್ಟು 5-6 ಸಲ ಅಲ್ಲಿ ಶಾಖಾ ಮಠದ ಸ್ವಾಮಿಗಳು ಫೋನ್ ಮಾಡಿ ಕೊನೆಗೆ ಫೋನ್ ಇಷ್ಟೊಂದು ಥರ ಮಾಡಿಬಿಟ್ಟಿದ್ದೀನಿ ಅಂತ ಹೇಳಿ, ಇಲ್ಲ ಸ್ವಾಮಿ ಯಾರು ನಮ್ಮ ಹುಡುಗ ಬಂದಿದ್ದೇನೆ, KSC ನಾವು ಓದ್ಬೇಕಂತ 1-2 ತಿಂಗಳು ಹಾಸ್ತಿರ್ಬೇಕಂತ ಕೊಡಿ. ಅವ್ರು ಕೇಳಿದ್ರು. ಅವ್ನು ನೋಡ ಬಡವರು ತಂದೆ ತಾಯಿಗಳಿದ್ದಾರ, ಅನುಕೂಲವಾಗಿದ್ದಾರ, ಇಲ್ಲ ಸ್ವಾಮಿ ಆ ಥರ ಏನಿಲ್ಲ, ಕಳಿಸ್ಕೊಡಿ, ನಾನು ಮಾಡ್ಕೊಡಿ. ನಿಜವಾಗ್ಲೂ ಕೂಡ ನೀವು ಚಾನ್ಸ್ಗಾರ ಆಗಿ ನಾನು ಐ ವಾಂಟ್ ಟು ಬಿಕಮ್ ಸಮಥಿಂಗ್, ಐ ವಾಂಟ್ ಟು ಸಿ ದಟ್ ಐ ವಾಂಟ್ ಟು ರೀಚ್ ನನ್ನ ಗೋಲ್ ಏನು ಅಂತಕ್ಕಂಥ ನೀವು ಆಸೆ ಇಟ್ಕೊಂಡು ಓದಿದ್ರೆ ನೀವು ನಿಜವಾಗ್ಲೂ ಕೂಡ ಅದನ್ನು ಸಾಧಿಸೋಕ್ಕೆ ಸಾಧ್ಯ ಆಗ್ತದೆ ಅನ್ನೋದರಿಂದ ನಾವು ಹಲವಾರು ನಿದರ್ಶನಗಳನ್ನು ನಾವು ನೋಡ್ಕೊಂಡು ಬಂದಿದ್ವಿ. ಇವತ್ತು ಡಾಕ್ಟರು, ಇಂಜಿನಿಯರ್ಸು ಎಲ್ಲ ಯಾರು ಏನೇನೋ ಆಗ್ಬೋದು, ಆದರೆ ಅದೆಲ್ಲದಕ್ಕೂ ಶಕ್ತಿ ಆಗೋದ್ರೆ ವಿದ್ಯೆ ಅನ್ನೋದನ್ನು ನಾವು ಮರಿಬಾರ್ದು. ಇವತ್ತು ಬಹುಶಃ ನಮ್ಮ ಆ ಮಠ ಇವತ್ತು ಇಡೀ ರಾಜ್ಯಾದ್ಯಂತ ಶಾಖೆಗಳನ್ನು ತೆಗೆದು ವಿದ್ಯಾಸಂಸ್ಥೆಗಳನ್ನು ತೆಗೆದು ಸಾವಿರಾರು ವರ್ಷಗಳ ವಿದ್ಯಾರ್ಥಿಗಳಿಗೆ ವಿದ್ಯೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಅಖಿಲ ಭಾರತೀಯ ಬ್ರಾಹ್ಮಣ ಮಹಾಸಂಘದ ಹಾಸನ ಜಿಲ್ಲಾ ಘಟಕವು ಜುಲೈ 28ರಿಂದ ಆಗಸ್ಟ್ 1ರವರೆಗೂ 5 ದಿನಗಳ ಪರ್ಜನ್ಯ ಜಪ, ಹೋಮ ಮತ್ತು ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಅಖಿಲ ಭಾರತೀಯ ಬ್ರಾಹ್ಮಣ ಮಹಾಸಂಘದ ರಾಜ್ಯ ಕಾರ್ಯದರ್ಶಿ ವೇಣುಗೋಪಾಲ್ ಮತ್ತು ಜಿಲ್ಲಾಧ್ಯಕ್ಷ ನಿಟ್ಟೂರು ಜಯರಾಮ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಶುಕ್ರವಾರ ಮಾತನಾಡಿ, ಮೇ ಮತ್ತು ಜೂನ್ ತಿಂಗಳಲ್ಲಿ ಸುರಿಯಬೇಕಿದ್ದ ಮಳೆ ಸಮರ್ಪಕವಾಗಿ ಸುರಿಯದ ಕಾರಣ ರೈತರು, ಜನತೆ ಹಾಗೂ ಜಾನುವಾರುಗಳು ಸಂಕಷ್ಟಕ್ಕೆ ಸಿಲುಕಿವೆ. ಕಾವೇರಿ, ಹೇಮಾವತಿ ಸೇರಿದಂತೆ ಹಲವು ನದಿಗಳು ಮತ್ತು ಜಲಾಶಯಗಳಲ್ಲಿ ನೀರಿನ ಕೊರತೆ ಉಂಟಾಗಿದೆ. ಈ ಹಿನ್ನೆಲೆ ವೇದೋಕ್ತ ವಿಧಾನದಂತೆ ಭಗವಂತನಿಗೆ ಪ್ರಾರ್ಥನೆ ಸಲ್ಲಿಸಿ ವರುಣ ದೇವರ ಕೃಪೆಗೆ ಪಾತ್ರರಾಗುವ ಉದ್ದೇಶದಿಂದ ಈ ಧಾರ್ಮಿಕ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದರು. ಜುಲೈ 28ರಂದು ರಾಮನಾಥಪುರದ ಕಾವೇರಿ ನದಿಯಲ್ಲಿ ಬೆಳಗ್ಗೆ 9:30ಕ್ಕೆ ಪರ್ಜನ್ಯ ಹೋಮ ಸಂಕಲ್ಪ ನೆರವೇರಲಿದ್ದು, ಪ್ರತಿದಿನ ಬೆಳಗ್ಗೆ 9ರಿಂದ ಮಧ್ಯಾಹ್ನ 12ರವರೆಗೂ ಪರ್ಜನ್ಯ ಜಪ ನಡೆಯಲಿದೆ.
ಜುಲೈ 29ರಂದು ಮಹಾನ್ಯಾಸ ಪೂರ್ವಕ ರುದ್ರಾಭಿಷೇಕ, ಗಣಪತಿ ಹೋಮ ಮತ್ತು ನವಗ್ರಹ ಹೋಮ, ಜುಲೈ 30ರಂದು ರುದ್ರ ಹೋಮ ಮತ್ತು ಸೌರ ಸೂಕ್ತ ಹೋಮ, ಜುಲೈ 31ರಂದು ಲಕ್ಷ್ಮೀನಾರಾಯಣ ಹೃದಯ ಹೋಮ ಮತ್ತು ಶ್ರೀ ಸೂಕ್ತ ಹೋಮ ನಡೆಯಲಿದೆ. ಪ್ರತಿದಿನ ಮಧ್ಯಾಹ್ನ 12:30ಕ್ಕೆ ಪೂರ್ಣಾಹುತಿ ನೆರವೇರಲಿದೆ. ಆಗಸ್ಟ್ 1ರಂದು ಬೆಳಗ್ಗೆ ಶ್ರೀ ಸೀತಾರಾಮಾಂಜನೇಯ ದೇವಸ್ಥಾನ, ಪಾರ್ಕ್ ರಸ್ತೆ, ಹಾಸನ ಇಲ್ಲಿ ವರುಣದೇವರ ಕೃಪೆಗೆ ವಿಶೇಷ ಪರ್ಜನ್ಯ ಹೋಮ ಆಯೋಜಿಸಲಾಗಿದೆ. ಇದೇ ದಿನ ಬೆಳಗ್ಗೆ 11 ಗಂಟೆಗೆ ಅಖಿಲ ಭಾರತೀಯ ಬ್ರಾಹ್ಮಣ ಮಹಾಸಭಾದ ಹಾಸನ ಜಿಲ್ಲಾ ಘಟಕದ ಉದ್ಘಾಟನಾ ಸಮಾರಂಭವು ನಡೆಯಲಿದೆ ಎಂದರು. ಕಾರ್ಯಕ್ರಮದಲ್ಲಿ ವೇದ ಮಂತ್ರಗಳ ಪಠಣ, ಪ್ರಕೃತಿ ಆರಾಧನೆ, ಪ್ರಸಾದ ಭೋಜನ ಸೇರಿದಂತೆ ವಿವಿಧ ಧಾರ್ಮಿಕ ವಿಧಿವಿಧಾನಗಳು ನಡೆಯಲಿವೆ. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಉತ್ತಮ ಮಳೆಯಾಗಲಿ ಹಾಗೂ ಲೋಕಕ್ಷೇಮಕ್ಕಾಗಿ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳುವಂತೆ ಮಹಾಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಮನವಿ ಮಾಡಿದ್ದಾರೆ. ಅಖಿಲ ಭಾರತೀಯ ಬ್ರಾಹ್ಮಣ ಮಹಾಸಂಘದ ಕಾರ್ಯದರ್ಶಿ ಅನಂತು, ಪ್ರಧಾನ ಕಾರ್ಯದರ್ಶಿ ನರಸಿಂಹ ಶರ್ಮಾ, ಉಪಾಧ್ಯಕ್ಷೆ ಮಂಜುಳಾ ಹಾಗೂ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಉದ್ದೇಶ ತಮಗೆಲ್ಲ ಗೊತ್ತಿರೋ ಹಾಗೆ ಕಳೆದ ಹಲವಾರು ವರ್ಷಗಳಿಂದ ನಿರಂತರವಾಗಿ ಮಳೆ ಆಗ್ತಾ ಇದೆ. ಮಳೆ ಆಗ್ತಿರೋ ಕಾರಣ ನಮಗೆ ಜಲಾಶಯಗಳು ಭರ್ತಿಯಾಗಿ ನಮಗೆ ವ್ಯವಸಾಯಕ್ಕೆ ಮತ್ತು ಸಾರ್ವಜನಿಕ ಕುಡಿಯೋ ನೀರಿಗೆ ಯಾವುದೇ ತೊಂದರೆ ಇರಲಿಲ್ಲ. ಆದರೆ ಕಳೆದ ಈ ವರ್ಷದಲ್ಲಿ ನಮಗೆ ನೀರಿನ ಬವಣೆ ಎದ್ದು ಕಾಣ್ತಾ ಇದೆ. ಜಲಾಶಯಗಳು ಖಾಲಿಯಾಗಿದೆ ಮತ್ತು ನಮ್ಮ ವ್ಯವಸಾಯಕ್ಕೆ ನೀರಿಲ್ಲ ಅಥವಾ ಕುಡಿಯೋ ನೀರಿನೂ ಮುಂದಿನ ದಿನ ಕಷ್ಟ ಆಗ್ಬೋದು. ಇಡೀ ರಾಜ್ಯದಲ್ಲಿ ಕೆಲವು ಕಡೆ ಬರ ಇದೆ, ಕೆಲವು ಕಡೆ ಅತಿವೃಷ್ಟಿಯಾಗಿದೆ. ಈ ರೀತಿಯ ಒಂದು ಸಂದರ್ಭದಲ್ಲಿ ಸರ್ಕಾರಗಳು ಅಧಿಕಾರದಲ್ಲಿರೋರು ಅವರು ಏನು ಪರಿಹಾರ ಮಾಡಬೇಕು ಅದನ್ನು ಮಾಡ್ತಾ ಇದ್ದಾರೆ. ಇದೆಲ್ಲದಕ್ಕಿಂತ ಮಿಗಿಲಾಗಿ ಒಂದು ದೇವರ ಅನುಗ್ರಹ ಇರಬೇಕು, ಭಗವಂತನ ಅನುಗ್ರಹ ಇರಬೇಕು. ಈ ಒಂದು HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಓ ರಮೇಶ, ಹಾಯ್ ಸುರೇಶ, ನೀನೇನೋ ಇಲ್ಲಿ? ನನ್ ಮಗನ್ನ PU ಜೊತೆಗೆ CA ಮಾಡ್ಸೋಣ ಅಂದ್ರೆ ನನ್ನ ಮಗ ಸ್ಪೋರ್ಟ್ಸ್ ಕಲ್ಚರಲ್ಸ್ ಅಂತಿದ್ದಾನೆ. ಏನ್ ಮಾಡೋದು? ಅದಕ್ಕೆ ಟೆನ್ಷನ್. ಡೈರೆಕ್ಟ್ ಆಗಿ ಕರ್ಕೊಂಡು ಹೋಗಿ ಪ್ರತಿ ಸಲ 100% ರಿಸಲ್ಟ್ ತಗೋತಿರೋ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ಗೆ ಸೇರ್ಸು. ಅಲ್ಲಿ ಪ್ರತಿ ವರ್ಷ ಸ್ಟೇಟ್ ರ್ಯಾಂಕ್ಸ್ ಹಾಗೆ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ತಗೊಳ್ಳೋ ಜೊತೆಗೆ CA, CS ಗೆ ಕೋಚಿಂಗ್ ಕೊಟ್ಟು ಒಳ್ಳೆ ರಿಸಲ್ಟ್ ಕೊಡ್ತಿರೋ ಜಿಲ್ಲೆಯ ನಂಬರ್ 1 ಕಾಮರ್ಸ್ ಕಾಲೇಜು. ಅಲ್ಲ, CA ಕೇಳಿದೀನಿ, CS ಅಂದ್ರೆ ಕಂಪನಿ ಸೆಕ್ರೆಟರಿ ಅಂತ. ಅದು CA ತರನೇ ಪ್ರೊಫೆಷನಲ್ ಕೋರ್ಸು. ಇಡೀ ಜಿಲ್ಲೆಯಲ್ಲಿ CS ಗೆ ಕೋಚಿಂಗ್ ಕೊಡ್ತಿರೋದು ಇದೊಂದೇ ಕಾಲೇಜು. ಜೊತೆಗೆ PU, ಡಿಗ್ರಿ ಎಲ್ಲ ಸ್ಟೂಡೆಂಟ್ಸ್ ಗೂ ಅಡ್ವಾನ್ಸ್ ಎಕ್ಸೆಲ್, SAP, ಟ್ಯಾಲಿ, ಪವರ್ BI ತರ ಆಡ್ ಆನ್ ಕೋರ್ಸ್ ಗಳು ಇವೆ. ಇಷ್ಟೇ ಅಲ್ಲಪ್ಪ, ಡಿಗ್ರಿ ಸ್ಟೂಡೆಂಟ್ಸ್ ಗೆ ಪ್ಲೇಸ್ಮೆಂಟ್ ಟ್ರೈನಿಂಗ್ ಕೊಟ್ಟು ಕ್ಯಾಂಪಸ್ ಇಂಟರ್ವ್ಯೂ ಮಾಡಿಸ್ತಾರೆ. ಮತ್ತೆ ಪ್ರತಿ ವರ್ಷ ಕಾಲೇಜಿನ 50 ರಿಂದ 60 ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಕಂಪನಿಗೆ ಸೆಲೆಕ್ಟ್ ಆಗ್ತಿದ್ದಾರೆ. ಜೊತೆಗೆ ಸ್ಪೋರ್ಟ್ಸ್ ನಲ್ಲಿ ಈ ಕಾಲೇಜ್ ನ ಮಕ್ಕಳು ಸ್ಟೇಟ್ ಮತ್ತೆ ನ್ಯಾಷನಲ್ಸ್ ಗೂ ಹೋಗ್ತಾರೆ. ಕಲ್ಚರಲ್ಸ್ ಗೆ ಟ್ಯಾಲೆಂಟ್ ಹಂಟ್ ಅಂತ ಹಬ್ಬನೇ ಮಾಡ್ತಾರೆ. ಹಾಗಾದ್ರೆ ಕಾಮರ್ಸ್ ಮಕ್ಕಳಿಗೆ ಬೇಕಿರೋ A to Z ಇದೊಂದೇ ಕಾಲೇಜ್ ನಲ್ಲಿ ಸಿಗುತ್ತೆ ಅಂತ ಆಯ್ತು. ಹೌದು, ಹುಡುಗರಿಗೂ ಹುಡುಗಿಯರಿಗೂ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಕೂಡ ಇದೆ. ಅದೇ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್. ಪ್ರವೇಶಾತಿಗಾಗಿ ಸಂಪರ್ಕಿಸಿ ಸೆಂಟ್ರಲ್ ಕಾಮರ್ಸ್ PU ಕಾಲೇಜು, ಸಾಯಿಬಾಬಾ ಟೆಂಪಲ್ ಎದುರು, ಸಾಲಗಾಮಿ ರಸ್ತೆ, ಹಾಸನ. ಸೆಂಟ್ರಲ್ ಕಾಮರ್ಸ್ ಡಿಗ್ರಿ ಕಾಲೇಜು, ಸಾಲಗಾಮಿ ರಸ್ತೆ, ಹಾಸನ. ದೂರವಾಣಿ ಸಂಖ್ಯೆ 9916141544 ಮತ್ತು 9902301522. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಇತ್ತೀಚೆಗೆ ನಿಧನರಾದ ಶ್ರೀಮತಿ ಚೆನ್ನಮ್ಮ ದೇವೇಗೌಡ ಅವರ ಸ್ಮರಣಾರ್ಥ ಸರ್ವಧರ್ಮೀಯ ಭಾವಪೂರ್ಣ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಜುಲೈ 27, 2026 ಬೆಳಗ್ಗೆ 10:30ಕ್ಕೆ ಬೇಲೂರು ಪಟ್ಟಣದ ಒಕ್ಕಲಿಗ ಸಮುದಾಯ ಭವನದಲ್ಲಿ ನಾಗರಿಕರ ವತಿಯಿಂದ ಪಕ್ಷಾತೀತವಾಗಿ ಆಯೋಜಿಸಲಾಗಿದೆ. ಈ ಕುರಿತು ನಡೆದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ HDCC ಬ್ಯಾಂಕ್ ನಿರ್ದೇಶಕ MA ನಾಗರಾಜ್ ಹಾಗೂ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ BD ಚಂದ್ರೇಗೌಡ, ದಿವಂಗತ ಚೆನ್ನಮ್ಮ ದೇವೇಗೌಡ ಅವರು ಸಮಾಜಮುಖಿ ಚಿಂತನೆ, ಮಾನವೀಯ ಮೌಲ್ಯಗಳು ಹಾಗೂ ಸಾರ್ವಜನಿಕ ಸೇವೆಯ ಮೂಲಕ ಜನಮನದಲ್ಲಿ ಅಚ್ಚಳಿಯದ ಸ್ಥಾನ ಪಡೆದಿದ್ದಾರೆ. ಅವರ ಆದರ್ಶಮಯ ಬದುಕು, ಸೇವಾ ಮನೋಭಾವ ಮತ್ತು ಸಮಾಜಕ್ಕೆ ನೀಡಿದ ಅಮೂಲ್ಯ ಕೊಡುಗೆಗಳನ್ನು ಸ್ಮರಿಸುವ ಉದ್ದೇಶದಿಂದ ಈ ಶ್ರದ್ಧಾಂಜಲಿ ಸಭೆ ಆಯೋಜಿಸಲಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ವಿವಿಧ ಧರ್ಮಗಳ ಧಾರ್ಮಿಕ ಮುಖಂಡರು, ಎಲ್ಲ ರಾಜಕೀಯ ಪಕ್ಷಗಳ ನಾಯಕರು, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ರೈತ ಮುಖಂಡರು, ಸಾರ್ವಜನಿಕರು ಹಾಗೂ ಎಲ್ಲ ಸಮುದಾಯಗಳ ಗಣ್ಯರು ಭಾಗವಹಿಸಿ ದಿವಂಗತರಿಗೆ ಗೌರವ ನಮನ ಸಲ್ಲಿಸಿದ್ದಾರೆ. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವುದರ ಜೊತೆಗೆ ದಿವಂಗತರ ಆತ್ಮಕ್ಕೆ ಶಾಂತಿ ಕೋರಿ ಶ್ರದ್ಧಾಂಜಲಿ ಸಲ್ಲಿಸುವಂತೆ HDCC ಬ್ಯಾಂಕ್ ನಿರ್ದೇಶಕ MA ನಾಗರಾಜ್ ಹಾಗೂ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ BD ಚಂದ್ರೇಗೌಡ ಮನವಿ ಮಾಡಿದ್ದಾರೆ.
ಪೂರ್ವಭಾವಿ ಸಭೆಯಲ್ಲಿ ನಟರಾಜ್ ಸಂಗಮ್, ಎಂಕೆಆರ್ ನಾಗೇಶ್, ಅದ್ದೂರಿ ಚೇತನ್ ಕುಮಾರ್, ಸಿದ್ದೇಶ್, ರಾಜಶೇಖರ್, ಬಸವಯ್ಯ, ಮರಿಯಪ್ಪ, ದೊಡ್ಡೇರೇಗೌಡ, ನಾಗೇಶ್ ಯಾದವ್, ದಿಲೀಪ್, ಮಹೇಶ್, ಮಧು, ಕಾಂತರಾಜ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. HCN ನ್ಯೂಸ್, ಬೇಲೂರು. 27ನೇ ತಾರೀಕು ಸೋಮವಾರ ಬೇಲೂರಿನ ನಾಗರಿಕರ ವತಿಯಿಂದ ಪಕ್ಷಾತೀತವಾಗಿ ಶ್ರೀಮತಿ ಚೆನ್ನಮ್ಮನವರ ಸಾಂತ್ವನವನ್ನು ಹೇಳದ ರೂಪದಲ್ಲಿ ಸಂಘ ಬೇಲೂರು ಇಲ್ಲಿ ವತಿಯಿಂದ ಜಾಗದಲ್ಲಿ ಬೆಳಿಗ್ಗೆ 10 ಗಂಟೆಗೆ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಎಲ್ಲ ನಾಗರಿಕರು, ಎಲ್ಲ ಸಂಘ ಸಂಸ್ಥೆಗಳ ಅಧ್ಯಕ್ಷರು, ಪದಾಧಿಕಾರಿಗಳು, ನಾಗರಿಕರು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀಮತಿ ಚೆನ್ನಮ್ಮದೇವೇಗೌಡರಿಗೆ ಸಂತಾಪವನ್ನು ಸೂಚಿಸುವುದರ ಮೂಲಕ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ನಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ದಿನಾಂಕ 27. ಪರಿಸರ ಸಂರಕ್ಷಣೆ ಕೇವಲ ಸರ್ಕಾರದ ಹೊಣೆಗಾರಿಕೆಯಲ್ಲ, ಪ್ರತಿಯೊಬ್ಬ ನಾಗರಿಕನ ಜೀವನ ಶೈಲಿಯ ಭಾಗವಾಗಬೇಕೆಂಬ ಮಹತ್ವದ ಸಂದೇಶವನ್ನು ಸಮಾಜಕ್ಕೆ ತಲುಪಿಸುವ ಉದ್ದೇಶದಿಂದ ಟೈಮ್ಸ್ ಇಂಟರ್ನ್ಯಾಷನಲ್ ಶಾಲೆ ಮತ್ತು ಟೈಮ್ಸ್ ಶಿಕ್ಷಣ ಸಮೂಹ ಸಂಸ್ಥೆಗಳು 6ನೇ ವರ್ಷದ ಹಸಿರ ಸಿರಿ ಸಸ್ಯೋತ್ಸವ 2026 ಅದ್ದೂರಿಯಾಗಿ ಆಯೋಜಿಸಿದೆ. ಪತ್ರಿಕಾಗೋಷ್ಠಿಯಲ್ಲಿ ಶುಕ್ರವಾರ ಮಾತನಾಡಿ, ಜುಲೈ 25ರ ಶನಿವಾರದಂದು ನಗರದ ಸಮೀಪ ವಿಜಯನಗರದಲ್ಲಿರುವ ಟೈಮ್ಸ್ ಶಿಕ್ಷಣ ಸಂಸ್ಥೆ ಆವರಣದಲ್ಲಿ ಉದ್ಘಾಟನೆಯಾಗಲಿದೆ ಎಂದು ಟೈಮ್ಸ್ ಸಮೂಹ ಸಂಸ್ಥೆ ಕಾರ್ಯದರ್ಶಿ ಮತ್ತು ಮಕ್ಕಳ ಸಾಹಿತ್ಯ ಪರಿಷತ್ತು ಜಿಲ್ಲಾಧ್ಯಕ್ಷ ಬಿಕೆ ಗಂಗಾಧರ್ ತಿಳಿಸಿದರು. ಸೃಷ್ಟಿಯ ಸೌಂದರ್ಯ, ಜೀವದ ಚೈತನ್ಯ, ಪ್ರಕೃತಿಯ ದೇವರು ಎಂಬ ಧ್ಯೇಯ ವಾಕ್ಯದೊಂದಿಗೆ ನಡೆಯುತ್ತಿರುವ ಈ ಅಭಿಯಾನದಲ್ಲಿ ವಿದ್ಯಾರ್ಥಿಗಳು, ಪೋಷಕರು, ಪರಿಸರ ಪ್ರೇಮಿಗಳು ಮತ್ತು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಪರಿಸರ ರಕ್ಷಣೆಯ ಸಂಕಲ್ಪ ಕೈಗೊಳ್ಳುವಂತೆ ಮನವಿ ಮಾಡಿದರು. ಇತ್ತೀಚಿನ ವರ್ಷಗಳಲ್ಲಿ ಜಾಗತಿಕ ತಾಪಮಾನ ಏರಿಕೆ, ಅರಣ್ಯನಾಶ, ವಾಯುಮಾಲಿನ್ಯ, ನೀರಿನ ಅಭಾವ ಮತ್ತು ಹವಾಮಾನ ವೈಪರೀತ್ಯಗಳು ವಿಶ್ವದ ದೊಡ್ಡ ಸವಾಲುಗಳಾಗಿ ಪರಿಣಮಿಸಿವೆ. ಇಂತಹ ಸಂದರ್ಭದಲ್ಲಿ ಪರಿಸರ ಸಂರಕ್ಷಣೆಯ ಬಗ್ಗೆ ಮಕ್ಕಳಲ್ಲಿ ಬಾಲ್ಯದಿಂದಲೇ ಜಾಗೃತಿ ಮೂಡಿಸುವ ಅಗತ್ಯವನ್ನು ಮನಗಂಡಿರುವ ಟೈಮ್ಸ್ ಶಿಕ್ಷಣ ಸಮೂಹ ಶಿಕ್ಷಣದ ಜೊತೆಗೆ ಸಾಮಾಜಿಕ ಹೊಣೆಗಾರಿಕೆಯನ್ನು ಬೆಳೆಸುವ ಉದ್ದೇಶದಿಂದ ನಿರಂತರವಾಗಿ ಹಸಿರು ಅಭಿಯಾನವನ್ನು ಕೈಗೊಳ್ಳುತ್ತಿದೆ. ವಿಶ್ವ ಪರಿಸರ ದಿನದ ಈ ವರ್ಷದ ಧ್ಯೇಯವಾದ ಪ್ರಕೃತಿಯಿಂದ ಸ್ಫೂರ್ತಿ, ಹವಾಮಾನಕ್ಕಾಗಿ, ನಮ್ಮ ಭವಿಷ್ಯಕ್ಕಾಗಿ ಈಗಲೇ ಒಂದು ಗಿಡವನ್ನ ನೆಡಿ ಎಂಬ ಸಂದೇಶವನ್ನು ಜನರಿಗೆ ತಲುಪಿಸುವ ಉದ್ದೇಶದಿಂದ ಹಸಿರ ಸಿರಿ ಕಾರ್ಯಕ್ರಮವನ್ನು ಮತ್ತಷ್ಟು ವಿಸ್ತೃತವಾಗಿ ನಡೆಸಲಾಗುತ್ತಿದೆ. ಕಳೆದ 5 ವರ್ಷಗಳಲ್ಲಿ ಸಂಸ್ಥೆಯ ವತಿಯಿಂದ 10,000ಕ್ಕೂ ಅಧಿಕ ಗಿಡಗಳನ್ನು ನೆಡುವ ಮೂಲಕ ಪರಿಸರ ಸಂರಕ್ಷಣೆಯಲ್ಲಿ ಮಾದರಿ ಕಾರ್ಯವನ್ನು ಕೈಗೊಂಡಿದೆ ಎಂದರು. ಈ ವರ್ಷವೂ ಸಾವಿರಾರು ಗಿಡಗಳನ್ನು ವಿದ್ಯಾರ್ಥಿಗಳಿಗೆ ವಿತರಿಸಿ ಅವುಗಳನ್ನು ಮನೆ, ಶಾಲೆ ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ನೆಟ್ಟು ಪೋಷಿಸುವ ಜವಾಬ್ದಾರಿಯನ್ನ ನೀಡಲಾಗಿದೆ ಎಂದರು. ಪರಿಸರ ಪ್ರೇಮಿಗಳು, ಪೋಷಕರು ಹಾಗೂ ಸಾರ್ವಜನಿಕರು ಈ ಮಹತ್ವದ ಕಾರ್ಯದಲ್ಲಿ ಕೈಜೋಡಿಸಿ ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ರೋಟರಿ ರಾಯಲ್ಸ್ ಕ್ಲಬ್ ಅಧ್ಯಕ್ಷ ದಿಲೀಪ್, ಕಾರ್ಯದರ್ಶಿ ಹರೀಶ್, ಖಜಾಂಚಿ ಪವನ್, ರೋಟರಿ ಕ್ಲಬ್ ಝೋನಲ್ ಲೆಫ್ಟಿನೆಂಟ್ ಸಚಿನ್, ಸೀನಿಯರ್ ಲೆಫ್ಟಿನೆಂಟ್ ಯೋಗೇಶ್ ಹಾಗೂ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ್. ಪ್ರಯತ್ನ ಒಬ್ಬ ಮಾಡೋದಕ್ಕಿಂತ ನಮ್ಮ ಎಲ್ಲ ಸಮೂಹ ಸಂಸ್ಥೆಗಳಲ್ಲಿ 5,000 ಮಕ್ಕಳಿದ್ದಾರೆ. ಪ್ರತಿ ವರ್ಷ ಈ ಮಕ್ಕಳಿಗೆ 2 ಗಿಡ ಕೊಟ್ಟು ಪೋಷಣೆ ಮಾಡೋ ಥರ ಒಂದು ಕಾರ್ಯಕ್ರಮ ಮಾಡ್ಕೋತಾ ಇದ್ದೀವಿ. ಸೊ ನನ್ನ ಉದ್ದೇಶದಲ್ಲೂ ಅಟ್ಲೀಸ್ಟ್ 10% ಔಟ್ಪುಟ್ ಬಂದರೆ ಸಾಕು ಅಂತ. ನಾವು ಕೊಡೋ 10,000 ಗಿಡದಲ್ಲಿ ಅಟ್ಲೀಸ್ಟ್ 1,000 ಮರಗಳಾದರೆ ಸಾಕು ಅನ್ನೋದು ಮೂಲ ಉದ್ದೇಶ ಇದ್ರದ್ದು. ಕಳೆದ 5 ವರ್ಷದಿಂದ ಇದೇ ಕಾರ್ಯಕ್ರಮ 2021ಕ್ಕೆ ಪ್ರಾರಂಭ ಆಗಿದ್ದು, 5 ವರ್ಷ ಮುಗಿಸಿದ್ದೀವಿ. 50,000 ಸಸಿಗಳನ್ನ ವಿತರಣೆ ಮಾಡಿದ್ದೀವಿ. ಅದನ್ನು ಹೇಗೆ ಮಾನಿಟ್ರ್ ಮಾಡ್ತೀವಿ ಅಂದರೆ, ಕ್ಲಾಸ್ ಟೀಚರ್ಸ್ಗಳು ಮಾನಿಟ್ರ್ ಮಾಡ್ತಾರೆ. ಅದನ್ನು ಸ್ಕೂಲ್ ಮಕ್ಕಳನ್ನ ಮಾನಿಟ್ರ್ ಮಾಡೋದು ಸುಲಭ, ಕಾಲೇಜ್ ಮಕ್ಕಳು ಕಷ್ಟ. ಸ್ಕೂಲ್ ಮಕ್ಕಳು ಅದೇನು ಫಾಲೋ ಅಪ್ ಆಯಿತು ಅದನ್ನು ಮಕ್ಕಳಿಗೆ ತೊಗೊಂಬಂದು ಟೀಚರ್ಸಿಗೆ ಆ ಫೋಟೋಸ್ನ ಕೊಡ್ತಾರೆ. ಯಾರು 1 ವರ್ಷ ಪೂರ ಮಾನಿಟ್ರ್ ಮಾಡಿರೋ ಒಂದನ್ನು ಫೋಟೋ ಕೊಡ್ತಾರೋ ಅವ್ರಿಗೊಂದು ಸರ್ಟಿಫಿಕೇಟ್ನ ಮೋಟಿವೇಟ್ ಮಾಡೋಕ್ಕೆ ಈ ಥರ 4 ವರ್ಷದಿಂದನೂ ನಮ್ಮ ಎಲ್ಲ ಸಂಸ್ಥೆಗಳು ಹಾಸನ್ನು, ಅರ್ಕಲಗೂಡು, ಚನ್ನರಾಯಪಟ್ಟಣ, ತಿಪ್ಟೂರು, ಕಡೂರು, ಭದ್ರಾವತಿ, ಆಲೂರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಾಸನದ ಕುವೆಂಪು ನಗರದಲ್ಲಿ 30 ಲಕ್ಷ ವೆಚ್ಚದ ನೂತನ ಯುಜಿಡಿ ಕಾಮಗಾರಿಗೆ ಚಾಲನೆ. ಹಾಸನ ಪಾಲಿಕೆಗೆ ಮೊದಲ ಹಂತದಲ್ಲಿ 60 ಕೋಟಿ ಬಿಡುಗಡೆ ನಿರೀಕ್ಷೆ. ಶಾಸಕ ಎಚ್ಪಿ ಸ್ವರೂಪ್ ವಿಶ್ವಾಸ. ತಪ್ಪು ಕಳೆನಾಶಕ ಸಿಂಪಡಣೆ, ಲಕ್ಷಾಂತರ ರೂಪಾಯಿ ಶುಂಠಿ ಬೆಳೆ ನಾಶ. ಸಾಲದ ಸುಳಿಯಲ್ಲಿ ಹಳೆಬೀಡು ರೈತ ಕುಟುಂಬ. ಆಲೂರು ಒಂಟಿ ಮನೆಯಲ್ಲಿ ದರೋಡೆ, ಮನೆ ಬೀಗ ಒಡೆದು ಕುಟುಂಬಸ್ಥರನ್ನ ಕಟ್ಟಿ ಹಾಕಿದ ಖದೀಮರು. 60 ಗ್ರಾಂ ಚಿನ್ನಾಭರಣ, 25,000 ನಗದು ದೋಚಿ ಪರಾರಿ. ಎಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.